ಮೊಳಕಾಲ್ಮೂರು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮತ್ತೆ ಸಾಬೀತಾಗಿದೆ. ಸ್ವಪಕ್ಷದ ಶಾಸಕರ ಕಾರ್ಯವೈಖರಿ ಬಗ್ಗೆ ಪೋಸ್ಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆಗೆ ದೂರು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷೆ ಕಾಂಗ್ರೆಸ್ ಕಾರ್ಯಕರ್ತೆಯನ್ನು ಮೆಂಟಲ್ ಕೇಸ್ ಎಂದು ಹೇಳುವ ಮೂಲಕ ಅಪಮಾನ ಮಾಡಿದ್ದು ಇದೀಗ ಸಾಕಷ್ಟು ಚರ್ಚೆ ಉಂಟು ಮಾಡಿದೆ. ಈ ಕುರಿತ ವರದಿ ಇಲ್ಲಿದೆ. ನಮ್ಮ KPCC ಮಹಿಳಾ ರಾಜ್ಯಾಧ್ಯಕ್ಷರಿಗೆ ನನ್ನ ಮೇಲೆ ದೂರು ಕೊಟ್ಟು ನಾನು ಏನು ಪ್ರಶ್ನೆ ಮಾಡಿದ್ದೀನಿ ಅದನ್ನು ಗಣನೆಗೆ ತಗೊಳ್ದಿದ್ದಂಗೆ ನನ್ನನ್ನು ಎಲ್ಲರ ಮುಂದೆನೂ ಅತ್ಯಂತ ಅವಮಾನವಾಗಿ ಒಂದು ಮೆಂಟಲ್ ಕೇಸ್ಗೋಸ್ಕರ ನೀವು ಯಾಕೆ ಬಂದ್ರಿ ಇಷ್ಟು ದೂರ, ನನಗೆ ಫೋನಲ್ಲಿ ಹೇಳಿದರೆ ನಾನೇ ಅಲ್ಲಿಂದಲೂ ಫೋನಲ್ಲೇ ಉಚ್ಚಾಟನೆ ಮಾಡಿಬಿಡ್ತಿದ್ದೆ. ನೀವು ಯಾರು ಇಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದೋ ಮೆಂಟಲ್ ಕೇಸ್ ಈ ರೀತಿ ಮಾಡುತ್ತೆ ಅಂದರೆ ನೀವು ಯಾಕೆ ಅಲ್ಲೇ ಇಷ್ಟು ದೂರ ಬಂದು ಸುಮ್ಮನೆ ಫೋನ್ ಮಾಡಿ ಮೆಸೇಜ್ ಮಾಡಿ ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೋತೀನಿ. ಕ್ಷಮೆ ಕೇಳಬೇಕು. ನಮ್ಮಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಅವರು ಕಡೆಗಣಿಸಿ ಯಾರೋ ಒಬ್ಬ MLA ಹೇಳಿದ ಮಾತಿಗೆ ಅವರು ನಮ್ಮನ್ನು ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತಂದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡೋರು? ನಾನು ಕೇಸ್ ಹಾಕ್ತೀನಿ, ನಾನು ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ಎಲ್ಲರೂ ಚಪ್ಪಾಳೆ ಹೊಡ್ಕೊಂಡು ನಕ್ಕಿದ್ದಾರೆ ನನ್ನ ಮೆಂಟಲ್ ಕೇಸ್ ಅಂದಾಗ. ಮೆಂಟಲ್ ಕೇಸ್ಗೋಸ್ಕರ ಯಾರು ನಿಶ್ಚಿತ ಬಂದಿದ್ದೀರಾ, ನೀವು ಆಯಪ್ಪನಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತ ಅರ್ಥ ಆಯ್ತು. ಸುಮ್ಮನೆ ಫೋನ್ ಮಾಡಿ ಮೆಸೇಜ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಅನಿಸ್ಕೊಂಡು ನಾವು ಇಷ್ಟು ಕೆಲಸ ಮಾಡಿದ್ರು ಸಹ ಅವ್ರು ಉಚ್ಚಾರಣೆ ಮಾಡೋದಾದ್ರೆ ಅದು ಫೋನಲ್ಲಿ ಹೇಳಿದ ತಕ್ಷಣ ಉಚ್ಚಾರಣೆ ಮಾಡ್ತೀವಿ ಅಂದರೆ ಎಷ್ಟು ನಮಗೆ ನೋವಾಗಲ್ಲ ಮನಸ್ಸಿಗೆ. ನಾವೆಲ್ಲರೂ ಅವರು ಮೆಂಟಲ್ ಕೇಸ್ ಅನ್ಲಿಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ಒಬ್ಬ ಕಾರ್ಯಕರ್ತರನ್ನ ಹಂಗೆ ಮಾತಾಡೋದು, ಅವಮಾನ ಮಾಡೋಕ್ಕೆ ಏನು ರೈಟ್ಸ್ ಇದೆ? ನಾವೇನು ಜೀವಿತಾಳಲ್ಲ, ಅವ್ರ ಮನೇಲಿ ಜೀತ ಮಾಡೋರ ನಾವು ಕಾರ್ಯಕರ್ತರು ಅಂದರೆ ನಮ್ಗೆ ಗೌರವ ಬೇಡವಾ? ಸೌಮ್ಯ ರೆಡ್ಡಿ ಅವರು ರಾಜ್ಯಾಧ್ಯಕ್ಷರು, ಅವರು ಆ ಥರ ಕಾರ್ಯಕರ್ತರ ಮುಂದೆ ಅಂದಾಗ ಅವರೆಲ್ಲ ಚಪ್ಪಾಳೆ ಹಾಕೊಂಡು ನಕ್ಕಿದ್ದಾರೆ. ಆಮೇಲೆ ಅವ್ರಿಗೆ ಹೂನಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಸೌಮ್ಯ ರೆಡ್ಡಿ ವಿರುದ್ಧ ಸಿಡಿದೆದ್ದ ಜಯಲಕ್ಷ್ಮಿ. ಶಾಸಕ NY ಗೋಪಾಲಕೃಷ್ಣ ಹಾಗೂ ಸೌಮ್ಯ ರೆಡ್ಡಿ ವಿರುದ್ಧ ಜಯಲಕ್ಷ್ಮಿ ಕಿಡಿ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತೆ ಜಯಲಕ್ಷ್ಮಿ ಶಾಸಕ NY ಗೋಪಾಲಕೃಷ್ಣ ಕಾರ್ಯವೈಖರಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿಯೇ ಪೋಸ್ಟ್ ಹಾಕಿದ್ದರು. ಇದರಿಂದ ಆಕ್ರೋಶಗೊಂಡ ಮೊಳಕಾಲ್ಮೂರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿಗೆ ದೂರು ನೀಡಿದರು. ಈ ವೇಳೆ ಸೌಮ್ಯ ರೆಡ್ಡಿ ಜಯಲಕ್ಷ್ಮಿಗೆ ಮೆಂಟಲ್ ಕೇಸ್ ಎಂದು ಹೇಳಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಜಯಲಕ್ಷ್ಮಿ, ನಾನೊಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತೆಯಾಗಿದ್ದು ಈ ಹಿಂದೆ KPCC ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಇಷ್ಟೆಲ್ಲ ಪಕ್ಷಕ್ಕೆ ದುಡಿದ ನನಗೆ ಸೌಮ್ಯ ರೆಡ್ಡಿ ಸಾರ್ವಜನಿಕವಾಗಿ ಮೆಂಟಲ್ ಎಂದು ಸರ್ಟಿಫೈಡ್ ಮಾಡಿರುವುದು ನೋವುಂಟು ಮಾಡಿದೆ. ಅದಕ್ಕಾಗಿ ಕೂಡಲೇ ಸೌಮ್ಯ ರೆಡ್ಡಿ ಅವರನ್ನ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಇಲ್ಲದೆ ಹೋದರೆ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡುವ ಎಚ್ಚರಿಕೆ ನೀಡಿದ್ದಾರೆ. ಮಾಡಿದ್ದಕ್ಕೆ ಅವರು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನನ್ನ ವಿರುದ್ಧ ಮೀಟಿಂಗ್ ಮಾಡಿ ಒಂದು 106 ಜನನ ಕರ್ಕೊಂಡೋಗಿ ನಮ್ಮ KPCC ಮಹಿಳಾ ರಾಜ್ಯಾಧ್ಯಕ್ಷರಿಗೆ ನನ್ನ ಮೇಲೆ ದೂರು ಕೊಟ್ಟು ದೂರು ಕೊಟ್ಟಾಗ ಅವರು ಇದು ಯಾವ ಪ್ರಶ್ನೆ, ನಾನು ಏನು ಪ್ರಶ್ನೆ ಮಾಡಿದ್ದೀನಿ ಅದನ್ನು ಗಣನೆಗೆ ತೊಗೊಳ್ದಿಲ್ದಂಗೆ ನನ್ನನ್ನು ಎಲ್ಲರ ಮುಂದೆನೂ ಅತ್ಯಂತ ಅವಮಾನವಾಗಿ ಒಂದು ಮೆಂಟಲ್ ಕೇಸ್ಗೋಸ್ಕರ ನೀವು ಯಾಕೆ ಬಂದ್ರಿ ಇಷ್ಟು ದೂರ, ನನಗೆ ಫೋನಲ್ಲಿ ಹೇಳಿದರೆ ನಾನೇ ಅಲ್ಲಿಂದಲೂ ಫೋನಲ್ಲೇ ಉಚ್ಚಾಟನೆ ಮಾಡಿಬಿಡ್ತಿದ್ದೆ ಅಂತ ಮಾತಾಡಿದ್ದು ವಿಡಿಯೋಗಳು ಎಲ್ಲ ವೈರಲ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸೌಮ್ಯ ರೆಡ್ಡಿ ಅವರು ರಾಜ್ಯಾಧ್ಯಕ್ಷರು ಅವರು ಆ ಥರ ಕಾರ್ಯಕರ್ತರ ಮುಂದೆ ಅಂದಾಗ ಅವರೆಲ್ಲ ಚಪ್ಪಾಳೆ ಹಾಕೊಂಡು ನಕ್ಕಿದ್ದಾರೆ. ಆಮೇಲೆ ಅವ್ರಿಗೆ ಹೂನಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಆದರೆ ನಾನು ಒಬ್ಬ ಕಾರ್ಯಕರ್ತೆಯಾಗಿ ನಾನು ಸಹ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ. ನಾವೆಲ್ಲರೂ ದೊಡ್ಡ ಟೀಮೇ ಇತ್ತು ನಮ್ಮದು. ಪುಷ್ಪ ಅಮರನಾಥ್ ಟೈಮಲ್ಲಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮಹಿಳಾ ಕಾಂಗ್ರೆಸ್ಸಲ್ಲಿ. ನಾನು ಸಹ ದುಡ್ದಿದ್ದೀನಿ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ದುಡ್ದಿದ್ದೀನಿ ನಾನು. ನನ್ನ ರಿಯಾಕ್ಷನ್ನು ಅವರು ಮೆಂಟಲ್ ಕೇಸ್ ಅನ್ಲಿಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ಒಬ್ಬ ಕಾರ್ಯಕರ್ತರನ್ನ ಹಂಗೆ ಮಾತಾಡೋದು, ಅವಮಾನ ಮಾಡೋಕ್ಕೆ ಏನು ರೈಟ್ಸ್ ಇದೆ? ನಾವೇನು ಅವ್ರು ಜೀತದಾಳ್ಗಳ ಅವ್ರ ಮನೇಲಿ ಜಿತ ಮಾಡೋರ ನಾವು ಕಾರ್ಯಕರ್ತರು ಅಂದರೆ ನಮ್ಗೆ ಗೌರವ ಬೇಡವಾ? ಒಂದು ಆತ್ಮಾಭಿಮಾನ ಬೇಡವಾ? ನಮಗೆ ಆತ್ಮಾಭಿಮಾನ ಇದೆ, ನನಗಿದೆ. ನಾನು ಹಂಗೆ ಅನ್ಸ್ಕೊಳ್ಳಲ್ಲ. ನಾನು ಅವ್ರು ಗೌರವ ಕೊಟ್ಟರೆ ನಾವು ಗೌರವಯುತವಾಗಿ ಕೆಲಸ ಮಾಡ್ತೀವಿ. ನಮ್ಮ ಆಗ್ರಹ ಅವರು ಕ್ಷಮೆ ಕೇಳಬೇಕು. ಎಲ್ಲರಿಗೂ ಅಂದರೆ ಎಲ್ರಿಗೂ ನೋವಾಗಿದೆ. ಎಲ್ಲ ಮಹಿಳಾ ಕಾಂಗ್ರೆಸ್ಸಲ್ಲಿ ದುಡಿದವರು ಅಥವಾ ಇಡೀ ಕಾಂಗ್ರೆಸ್ ತಂಡದ ಕಾರ್ಯಕರ್ತರಿಗೆ ಎಲ್ರಿಗೂ ನೋವಾಗಿದೆ. ನಮ್ಮಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಅವರು ಕಡೆಗಣಿಸಿ ಯಾರೋ ಒಬ್ಬ MLA ಹೇಳಿದ ಮಾತಿಗೆ ಅವರು ನಮ್ಮನ್ನು ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತಂದರೆ ನಮ್ಮನ್ನು ಯಾರು ರಕ್ಷಣೆ ಮಾಡೋರು? ನಮ್ಮ ಪಾರ್ಟಿ ವರಿಷ್ಠರಲ್ವಾ? ಹಾಗಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ.
ನಾನು ಕೇಸ್ ಹಾಕ್ತೀನಿ, ನಾನು ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ಎಲ್ಲರೂ ಚಪ್ಪಾಳೆ ಹೊಡ್ಕೊಂಡು ನಕ್ಕಿದ್ದಾರೆ ನನ್ನ ಮೆಂಟಲ್ ಕೇಸ್ ಅಂದಾಗ. ಒಬ್ಬ MLA ಅವರು, ಅದು 7 ಸರಿ MLA ಆಗಿರೋರಿಗೆ ಒಬ್ಬ ಹೆಣ್ಮಗಳ ಮೇಲೆ ಇಷ್ಟೊಂದು ಜನನ ಕಳಿಸಿ ಉಚ್ಚಾಟನೆ ಮಾಡಿಸಿ ಅಥವಾ ನಂಗೆ ತೊಂದರೆ ಕೊಡೋಂಥದ್ದು ಅದು ಘನತೆಗೆ ತಕ್ಕದ್ದು ವಿಷಯನ, ಅದು ಒಬ್ಬ ಶಾಸಕರು ಮಾಡೋಂಥ ಕೆಲಸನ ಅದು. ನಮ್ಮ ಶಾಸಕರ ವಿರುದ್ಧ ಮಾತಾಡೋದು ತಪ್ಪ? ಶಾಸಕರ ಬೆಂಬಲಿಗರು ನನಗೆ ಧಮಕಿ ಹಾಕಿದ್ದಾರೆ. ನಾನು ಶಾಸಕ NY ಗೋಪಾಲಕೃಷ್ಣ ವಿರುದ್ಧವಾಗಿ ತೇಜೋವಧೆ ಆಗುವಂತೆ ಪೋಸ್ಟ್ ಹಾಕಿಲ್ಲ. ಮಹಿಳೆಯರ ಕಷ್ಟದ ಬಗ್ಗೆ ಹಾಗೂ ವೈದ್ಯರನ್ನ ಬೇಗ ನೇಮಕ ಮಾಡುವಂತೆ ಕೇಳಿಕೊಂಡಿದ್ದೆ. ಆದರೆ ಶಾಸಕರು ಹಾಗೂ ಅವರ ಬೆಂಬಲಿಗರು ಅದನ್ನು ಬೇರೊಂದು ರೀತಿಯಲ್ಲಿ ತಿರುವು ಕೊಟ್ಟಿದ್ದು, ನಾನು ಶಾಸಕರನ್ನ ತೇಜೋವಧೆ ಮಾಡುತ್ತಿದ್ದೇನೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಶಾಸಕರು ಸರಿಯಾಗಿ ಕೆಲಸ ಮಾಡದಿದ್ದರೆ ಪ್ರಶ್ನೆ ಮಾಡೋದು ತಪ್ಪ? ಶಾಸಕರ ಮನೆ ಬಳಿ ಹೋದರೆ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಲ್ಲ. ಇದರಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲದೆ ಬೇರೆಲ್ಲಿ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬೇಕು ಎಂದು ಶಾಸಕ NY ಗೋಪಾಲಕೃಷ್ಣ ವಿರುದ್ಧ ಕಿಡಿಕಾರಿದರು. ಸರ್, ನಾನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಡಾಕ್ಟ್ರ್ ಇಲ್ಲ ಅಂತ ಮೊದಲಿಂದ ದೂರುಗಳಿದ್ವು. ಮೊನ್ನೆ ಅವರು ಹೋದ್ಮೇಲೆ ಮಂಜುನಾಥ್ ಅಂತ ಒಬ್ಬರಿದ್ದರು, ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಯ್ತಂತೆ, ಯಾರೂ ಇಲ್ಲ ಈಗ. ಆಮೇಲೆ ಮೊಳಕಾಲ್ಮೂರಲ್ಲಿ ಯಾವ್ಯಾವ ಅಂದರೆ ಬೇರೆ ಬೇರೆ ಡಾಕ್ಟ್ರುಗಳಿರ್ಬೋದು, ಒಬ್ಬರು ಇಬ್ಬರು ಇರ್ತಾರೆ ಅಷ್ಟೇ. ಅಷ್ಟು ದೊಡ್ಡ 100 ಬೆಡ್ ಹಾಸ್ಪಿಟ್ಲು ಹಾಗೆ ಒಬ್ಬ ಇಬ್ಬರು ಡಾಕ್ಟ್ರ್ ಇರ್ತಾರೆ. ಮತ್ತು ಅಲ್ಲಿ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ. ಯಾರೇ ಹೆರಿಗೆ ನೋವು ಬಂದರೆ ಅವ್ರನ್ನ ದುರ್ಗಕ್ಕೆ ಕಳಿಸ್ಬೇಕು, ಇಲ್ಲ ಬಳ್ಳಾರಿಗೆ ಕಳಿಸ್ಬೇಕು. ಭಾಳಷ್ಟು ಸಲ ನಾವು ಇಲ್ಲಿ ಚಿತ್ರದುರ್ಗಕ್ಕೆ ನಾನು ಸುಧಾಕರ್ ಸಾಹೇಬ್ರನ್ನ ಸಹ ಬೇಡ್ಕೊಂಡಿದ್ದೀನಿ. ಮಧ್ಯರಾತ್ರಿ ಒಂದ್ಸಲಿ ಇವನ ತಂಗಿಗೇನೆ ಹೆರಿಗೆ ನೋವು ಬಂದಾಗ 7 ಗಂಟೆಗೆ ಅಡ್ಮಿಟ್ ಆದರೆ 10 ಗಂಟೆವರೆಗೂ ಒಬ್ಬ ಡಾಕ್ಟ್ರ್ ಇರಲಿಲ್ಲ ಅಲ್ಲಿ. ಆವಾಗ ಮಧ್ಯರಾತ್ರಿ ನಾವು ಫೋನ್ ಮಾಡಿ ಆಂಬ್ಯುಲೆನ್ಸ್ ಮಾಡಿಕೊಂಡು ಅಲ್ಲಿಗೆ ಕಳಿಸಿ, ಅಲ್ಲಿ ಕಳಿಸೋವರೆಗೂ ಹೆರಿಗೆ ನೋವಿದೆ, ಅದು ಜೀವನ ಮರಣದ ಪ್ರಶ್ನೆ. ಅದಕ್ಕೆ ನಾನು ಹೆರಿಗೆ ಡಾಕ್ಟ್ರನ್ನ ಹಾಕ್ಸಿ ಅಂತ ನಾನೊಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದೆ. ನಾನು ಅಂದರೆ ಅವ್ರ ಹತ್ರ ಹೋದರೆ ಸರಿಯಾಗಿ ಮಾತಾಡ್ಸಲ್ಲ ನಮ್ಮನ್ನು, ಯಾರನ್ನೂ ಕಾರ್ಯಕರ್ತರನ್ನ. ಶಾಸಕರ ಹತ್ರ ಹೋದರೆ, ನಮ್ಮ ಮೊಳಕಾಲ್ಮೂರು ಶಾಸಕರ ಹತ್ರ ಹೋದರೆ ಅವರು ಸರಿಯಾಗಿ ಮಾತಾಡ್ಸಲ್ಲ, ಭಾಳಷ್ಟು ಅವಮಾನ ಮಾಡ್ತಾರೆ ಕಾರ್ಯಕರ್ತರನ್ನ. ಹಾಗಾಗಿ ನಾನು ನನ್ನ ವಾಲಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದೆ. ನಾನು ಹೆರಿಗೆ ಡಾಕ್ಟ್ರನ್ನ ಹಾಕ್ಸಿ 7 ಸಲ ಗೆದ್ದಿದ್ದೀರಿ ನೀವು, ನಿಮಗೆ ಅದೇ ದೊಡ್ಡ ವಿಚಾರ ಅಲ್ಲ. ನಮ್ಮ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಹೆರಿಗೆ ಡಾಕ್ಟ್ರ್ ಇಲ್ಲ ಅಂದರೆ. ನಿಮಗೆ ಮಗಳೋ ಮೊಮ್ಮಗಳೋ ಇದ್ದಿದ್ರೆ ನಿಮಗೆ ಹೆರಿಗೆ ನೋವು ಏನು ಅಂತ ಗೊತ್ತಾಗ್ತಾ ಇತ್ತು ಅಂತ ಅಷ್ಟೇ ಬರೆದಿದ್ದೆ ನಾನು. ನಾನೇನು ಅವ್ರಿಗೆ ತೇಜೋವಧೆ ಮಾಡಬೇಕು, ತೇಜೋವಧೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಅವ್ರು ನೋಡಿದರೆ 7 ಸಲ ಶಾಸಕರಾಗಿರೋ ಪ್ರಭಾವಿ ವ್ಯಕ್ತಿ ವಿರುದ್ಧ ನಾನು ಎಲ್ಲಾದರೂ ಆ ಥರ ಮಾತಾಡ್ಲಿಕ್ಕೆ ಸಾಧ್ಯನಾ? ನಾನು ಮನವಿ ಮಾಡ್ಕೊಂಡಿದ್ದೆ ಅವ್ರಿಗೆ. ಈಗ ನಮ್ಮನ್ನು ಬಂದು ಕೇಳ್ತಾರೆ, ಬೀದಿಯಲ್ಲಿ ನಿಂತ್ಕೊಂಡು ನಾವು ಕೆಲಸ ಮಾಡಿಸ್ತೋರು, ನಾವು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿ ನಾವು ಮುಂದೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಅಂದರೆ ನಿಮಗೆ ಅಷ್ಟು ಸೌಲಭ್ಯ ಕೊಡ್ತೀವಿ, ಇಷ್ಟು ಸೌಲಭ್ಯ ಕೊಡ್ತೀವಿ ಅಂತ ಎಲ್ಲ ಹೆಣ್ಮಕ್ಳಿಗೂ ನಾನು ಮನೆಗೆ ಹೋಗಿ ಮೊದಲು ಸದಸ್ಯತ್ವ ನೋಂದಣಿನೂ ಮಾಡಿಸಿದ್ದೀನಿ. ಇಲ್ಲ ಅವ್ರದ್ದು ಅದು ಸರಿ ಇಲ್ಲ, ತಿದ್ದುಕೊಳ್ಳಿ ಅಂತ ಹೇಳ್ತೀವಿ ನಾವು. ತಿದ್ದುಕೊಳ್ಳಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೊಗೊಳ್ಳಿ. ನೀವು ಎಷ್ಟೇ ಸಲ MLA ಆಗಿರ್ಬೋದು, ನೀವೆಷ್ಟೇ ಪ್ರಭಾವಿ ಆಗಿರ್ಬೋದು, ಜನಸಾಮಾನ್ಯ ಕಾರ್ಯಕರ್ತರಿಗೆ ಅಥವಾ ನಮ್ಮನ್ನು ಮತ ಹಾಕಿ ಕೇಳಿರೋ ಮತದಾರರಿಗೆ ನಾವು ರೆಸ್ಪಾನ್ಸಿಬಿಲಿಟಿ, ಉತ್ತರದಾಯಿತ್ವ ಇದೆ. ಅದನ್ನು ದಯಮಾಡಿ 1-2 ನಿಮಿಷ ಟೈಮ್ ಕೊಟ್ಟು ಕೇಳಿ ಅಂತ ನಾನು ಮನವಿ ಮಾಡ್ತೀನಿ. ಒಟ್ಟಿನಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಬೀದಿ ಜಗಳವನ್ನ BJP ನಾಯಕರಿಗೆ ಅಸ್ತ್ರವಾಗಿರುವುದಂತೂ ಸುಳ್ಳಲ್ಲ.